4-5 ವರ್ಷದಿಂದ ಹೌ ಡಿಫ್ರೆಂಟ್ 4 ವರ್ಷ ಎಲ್ಲ ಕಾಲೇಜ್ ಶುರು ಆದಾಗಿಂದ ಅದಾವ. ಸ್ಪೆಷಲೈಸ್ ಅಲ್ಲ ಆಗಿಲ್ಲ ಈಗ ಏನೈತಿ ಇದು ಇಂಟರ್ನ್ಯಾಷನಲ್ ಲೆವೆಲ್. ಈಗ ಏನು ನಾವು ಕೊಟ್ಟಿದ್ದೇವೆ ಫಾರಿನ್ ಪೇಷಂಟ್ ಬರಕತ್ತೀವಿ ಅಲ್ಲಿ ಇರೋದೆಲ್ಲ ಉಳಿದು ರೂಮ್ಗಳು ನೋಡಿದ್ರೆ ಫರ್ನಿಚರ್ ಅಥವಾ ಇಂಟರ್ನ್ಯಾಷನಲ್ ಈಗ ನಮ್ಮಲ್ಲಿ ನಡೆಯಂಗಿಲ್ಲಲ್ಲ, ಎಲ್ಲ ನಡುತ್ತು ಅದಾವ ಭಾಳ ವರ್ಷ. ಈ ಚಿಕಿತ್ಸೆ ಹುಟ್ಟಿ ಸಾವಿರಾರು ವರ್ಷ ಆಯ್ತು. ಆಯುರ್ವೇದಿಕ್ ಚಿಕಿತ್ಸೆ ಬಹುತೇಕ ಮನುಷ್ಯವಾಗಿ ಹೆಸರು ಬಂದದ್ದು ಮಾನುಸ್. ಅವತ್ತಿನ ನಾವು ಆಯುರ್ವೇದಿಕ್ ಮೆಡಿಸಿನು ಜನರಿಗೆ ನುಡಿಸ್ಕೊಟ್ಟಿದ್ದೀವಿ. ಋಷಿ ಮುನಿಗಳು ಭಾಳಷ್ಟು ಈ ಅದರೊಳಗೆ ವೆಸ್ಟರ್ನ್ ಘಾಟ್ದೊಳಗೆ ನಮ್ಮ ಮೆಡಿಸಿನ್ ಪ್ಲ್ಯಾಂಟ್ ಅದಾವು. ಜಗತ್ತಿನಾಗ ಪ್ಲ್ಯಾಂಟ್ಗಳು ಇಲ್ಲಿ ಇಲ್ಲ, ಅಷ್ಟು ನಮ್ಮ ಪಶ್ಚಿಮ ಘಾಟದಲ್ಲಿ ಈ ಪ್ಲ್ಯಾಂಟ್ಗಳು ಅದಾವೆ. ಅದಕ್ಕೆ ನಮ್ಮದು ಇಂಡಿಯಾ ICMRದವರು ಒಂದು ಸೆಂಟರ್ ಶುರು ಮಾಡಿದ್ರಲ್ಲ ಇಲ್ಲಿ ಬೆಳಗಾವ್ಯಾಗ, NIT ಅದು ಸೆಂಟರ್ ಅಂದ್ರೆ ಆಯುರ್ವೇದಿಕ್ ಪ್ಲಾಂಟ್ ಏನದೋ ಅದನ್ನ ಸ್ಟಡಿ ಮಾಡೋದು. ಅವ್ರ ನಮ್ಮ ಜೊತೆಗೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಈಗ ಭಾಳಷ್ಟು ಫಾರಿನ್ ಪೇಷಂಟ್ ಬರಕದಾವು. ನಮ್ಮದೊಂದು ಸ್ವಲ್ಪ ಟ್ರೀಟ್ಮೆಂಟ್ ರೂಮ್ಗಳು ಅದ, ಹಳೆ ಪದ್ಧತಿ ಅದಾವು. ಈಗ ಹೊಸ ಪದ್ಧತಿ ಪ್ರಕಾರ ಇವನ್ ಬೆಡ್ಡು ಹೆಂಗೆ ಬೆಡ್ ಇರಬೇಕು, ಕೋಲ್ಡ್ ಸಮ್ಟೈಮ್ ಕೋಲ್ಡ್ ಟ್ರೀಟ್ಮೆಂಟ್ ಮಾಡಿ ಕೋಲ್ಡ್ ಬೆಡ್ ಆಗ್ತದೆ, ಹಾಟ್ ಬೇಕಾದ್ರೆ ಹಾಟ್ ಬೆಡ್ ಆಗ್ತದೆ, ನೀರು ಹಾಟ್ ಆಗ್ತಾವೆ, ಕೋಲ್ಡ್ ಟ್ರೀಟ್ಮೆಂಟು ಇವೆಲ್ಲನೂ ಸಿಸ್ಟಮಲ್ಲಿ ಇಟ್ಟಿದ್ದೀವಿ. ಆಯುರ್ವೇದಿಕ್ ಚಿಕಿತ್ಸೆ ಅತಿ ಅಂದ್ರೆ ಮಾಡರ್ನ್ ಇದ್ರೊಳಗೆ ಟ್ರೀಟ್ಮೆಂಟ್ ಕೊಡು, ಅದನ್ನು ನಾವು ಈ ಸ್ಪಾ ತಯಾರು ಮಾಡಿದ್ದೀವಿ. ಏನ್ಷಿಯಂಟ್ ವಿಸ್ಡಮ್ ಮಾಡರ್ನ್ ಟೆಕ್ನಾಲಜಿ. ಆಮೇಲೆ ಸರಳಾಗಿ 4.5 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಈಗ ನಮ್ಗೆ ಆರ್ಕಿಟೆಕ್ಟ್ ವಿನಯ್ ಪಾಟೀಲ್ ಅಂತೀವಿ, ಅದನ್ನೆಲ್ಲ ಡಿಸೈನ್ ಮಾಡಿದರು. ಇದನ್ನ ಡಿಸೈನ್ ಮಾಡಿದವರು ಅವರ ಒಬ್ರು ಆಯುರ್ವೇದಿಕ್ ಸ್ಪಾ ಕನ್ಸಲ್ಟೆಂಟ್ ಇದ್ದಾರೆ. ಅವ್ರ ಹೆಸರು ಏನ್ರಿ? ಪ್ರಮೋದ್ ಮತ್ತು ಮಂಜುಳಾ. ಪ್ರಮೋದ್ ಅಂತ ಆಯುರ್ವೇದಿಕ್ ಸ್ಪೆಷಲ್ ಈ ಸ್ಪಾ ಹೆಂಗ್ ಮಾಡಬೇಕು ಕನ್ಸಲ್ಟೆಂಟ್. ಅವರೆಲ್ಲ ನಮ್ಗೊಳಗಿಂದ ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ. ಹಳೆ ಪದ್ಧತಿ ಇವನ್ ಫ್ಲೋರಿಂಗ್ ನೀವು ನೋಡ್ಬೋದು. ನಮ್ಮ ಹಳ್ಳಿ ಇದು ಇವನ್ ಬೆಳಗಾವಿ ಅಥವಾ ಇವತ್ತು ಕಾರವಾರ ಜಿಲ್ಲಾದೊಳಗೆ ಮನೆಗಳು ಅದ ನೋಡಿದ್ರೆ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಇರ್ತದಲ್ಲ, ಅದಕ್ಕೆ ಸೈಂಟಿಫಿಕ್ಲಿ ರೀಸನ್ ಅದ. ಅದ ಫ್ಲೋರಿಂಗ್ ಅದ ಸ್ಟಿಮ್ ಅದ ಎಲ್ಲ ಮಾಡಿದೀವಿ. ಆದರೆ ಮಾಡ್ರನ್ ಇದ್ರೊಳಗೆ ಮಾಡಿದ್ದೀವಿ. ಅದಕ್ಕೆ ಇದನ್ನ ಬಹುತೇಕ ಈ ಭಾಗದೊಳಗೆ ನನಗನ್ಸ್ತದೆ ಕರ್ನಾಟಕದೊಳಗೆ ಇಂಥ ಸ್ಪಾ ಇಲ್ಲಿ ನೋಡಿಲ್ಲ, ನಂಗೆ ಗೊತ್ತಿಲ್ಲ ಉಳಿದ ಕಡೆ ಇಂಡಿಯಾದಾಗ ಅಂತ ಇಲ್ಲ. ಆದರೆ 5 ಸ್ಟಾರ್ ಹೋಟೆಲ್ದಾಗ 1-2 ರೂಮ್ದೊಳಗೆ ಇರ್ತಾವ ಇನ್ನು ಸ್ಪಾ. ಅವರು ಟ್ರೀಟ್ಮೆಂಟ್ ಅದು ಕೊಡಂಗಿಲ್ಲ, ಮಸಾಜ್ ಅದು ಕೊಡ್ತಾರೆ. ಇದು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. 5 ಸ್ಟಾರ್ದೊಳಗೆ ಇರೋದು ಮಸಾಜ, ಟ್ರೀಟ್ಮೆಂಟ್ ಹತ್ತಿರಲ್ಲ, ಮಸಾಜ್ ಹತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಪ್ರೊಫೆಷ್ನಲಿ ನಾವು ಬೇರೆ ಬೇರೆ ಥರದಿಂದ ನಾವು ಈ ಸ್ಪಾ ಮತ್ತು ಇದು ಟ್ರೀಟ್ಮೆಂಟ್ ಕೊಡೋ ಒಂದು ಇದು ಸೆಂಟರ್ ಮಾಡಿದ್ವಿ. ಅದಕ್ಕೆ ಸದಿಯೋಗ ಜನರಿಗೂ ಮುಟ್ಟಬೇಕು. ಹೆಣ್ಮಕ್ಳ ಸಲುವಾಗಿ ಆಯುರ್ವೇದಿಕ್ ಬ್ಯೂಟಿ ಈಗೆಲ್ಲ ನಿಮ್ಗೆ ಬಹುತೇಕ ಲೋರೆಲ್ ಗೆರ್ಲ್ ಅಡ್ವರ್ಟೈಸ್ ನೋಡ್ತಿರ್ಲ, ಅವು ಎಲ್ಲೋ ಅವ ಜರ್ಮನಿಯಿಂದ ಬಂದದ್ದು, ಫ್ರಾನ್ಸ್ದಿಂದ ಬಂದದ್ದು. ಆದರೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಇವನ್ ಫೇಸಿಂಗ, ಹೇರ, ಹೆಣ್ಮಕ್ಳಿಗೆ ಪ್ರತಿಯೊಂದು ಟ್ರೀಟ್ಮೆಂಟ ಅವು ಇಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.